ಜಗದೀಶ್ ಶೆಟ್ಟರ್ ರಾತ್ರೋರಾತ್ರಿ ಬಿಜೆಪಿಗೆ ಮತ್ತೆ ಸೇರ್ಪಡೆಯಾಗಿದ್ದಾರೆ. ಇದರ ಹಿಂದೆ BYV ಅಂದರೆ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅವರ ರಣತಂತ್ರ ಇದೆ. ಯಾಕಂದರೆ ಒಂದು ನೆನಪಿಟ್ಕೊಳ್ಳಿ, ಜಗದೀಶ್ ಶೆಟ್ಟರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಬೇರೆ ಯಾರೂ ಅಲ್ಲ. ಜಗದೀಶ್ ಶೆಟ್ಟರ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಬೇರೆ ಯಾರೂ ಅಲ್ಲ, BSY ಯಡಿಯೂರಪ್ಪ ಮಾತ್ರ. ಯಾವುದೇ ಹೈಕಮಾಂಡ್ ಅಲ್ಲ. ಸದಾನಂದ ಗೌಡರನ್ನು ಮುಖ್ಯಮಂತ್ರಿ ಮಾಡಿದ್ದು ಯಾವುದೇ ಹೈಕಮಾಂಡ್ ಅಲ್ಲ, ಯಡಿಯೂರಪ್ಪ. ಮತ್ತೊಂದು ಮಾತು ಕೇಳಿ ಬರುತ್ತೆ, ಯಾಕಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಕೂಡ ಇವರು ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡಬೇಕಾಯಿತು ಅಂತ. ಆಮೇಲೆ 2013ರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಾದ್ರೂ ಕೂಡ ಪರೋಕ್ಷವಾಗಿ ಯಡಿಯೂರಪ್ಪ ಕಾರಣ ಅಂತ. ಯಾಕಂದರೆ KJP ಮಾಡದೇ ಇದ್ದಿದ್ರೆ ಕಾಂಗ್ರೆಸ್ ಅಷ್ಟು ಬರ್ತಾ ಇರಲಿಲ್ಲ ಅಂತೇಳಿ. ಇರಲಿ, ಅದೆಲ್ಲ ವಿಚಾರ ಇರಲಿ. ಈಗ ಜಗದೀಶ್ ಶೆಟ್ಟರ್ಗೆ ಒಂದು ಪ್ರೀತಿ ಇತ್ತು ಯಡಿಯೂರಪ್ಪನವ್ರ ಮೇಲೆ, ಅಂದರೆ ಮುಖ್ಯಮಂತ್ರಿ ಮಾಡಿದಂಥವ್ರು ಅಂತ. ಹೈಕಮಾಂಡ್ ಮಾತಿಗೆ ಆಗಿಲ್ಲ, ಯಡಿಯೂರಪ್ಪನವರ ಮಾತಿಗಾಗಿ ಮುಖ್ಯಮಂತ್ರಿ ಆಗಿದ್ದು. ಅದೆಲ್ಲ ನಾವು ಕವರ್ ಮಾಡಿದ್ದೀವಿ. ಆಗ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗ್ತಾ ಇದ್ದಾಗೆ ಯಡಿಯೂರಪ್ಪ ಅಲರ್ಟ್ ಆಗ್ತಾರೆ. BJP ಬಿಟ್ಟವರಿಗೆ ಗಾಳ ಹಾಕೋಕ್ಕೆ ಶುರು ಮಾಡ್ತಾರೆ. ಮಗನನ್ನು ಒಂದು ಹುರಿಸ್ಬೇಕಲ್ಲ. ಶೆಟ್ಟರ್ಗೆ ನಿಜವಾಗ್ಲೂ ವಿಧಾನಸಭಾ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿರ್ತಾರೆ ಯಡಿಯೂರಪ್ಪ. ಆದರೆ ಕೇಂದ್ರದ ನಾಯಕರು ಬಿಡೋದಿಲ್ಲ. ಚುನಾವಣೆಯಲ್ಲಿ ಸೋತ ನಂತರ ಕೂಡ ಶೆಟ್ಟರ್ ಜೊತೆ ಸತತ ಸಂಪರ್ಕದಲ್ಲಿರ್ತಾರೆ ಯಡಿಯೂರಪ್ಪ. ಶೆಟ್ಟರ್ ಕೂಡ ಸಂಪರ್ಕದಲ್ಲಿರ್ತಾರೆ. ಹಾಗಾಗಿ ರಿವರ್ಸ್ ಆಪರೇಷನ್ಗೆ ಮೊದಲ ಬೇಟೆನೇ ಶೆಟ್ಟರ್ ಈಸಿಯಾಗಿ ಸಿಕ್ಕಿದ್ದಾರೆ. ಹೈಕಮಾಂಡ್ ಮುಂದೆ BSY ವಿಜೇಂದ್ರ ಚರ್ಚೆ ಮಾಡ್ತಾರೆ. ಯಾವ ಕಾರಣಕ್ಕಾಗಿ ಅವರು ನಮಗೆ ಬೇಕು, ಯಾವ ರೀತಿ ಲಾಭ ಆಗುತ್ತೆ. ಯಾಕಂದರೆ ಉತ್ತರ ಕರ್ನಾಟಕ ಭಾಗ ಇದೆಯಲ್ಲ, ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಅಂತ. ಶೆಟ್ಟರಿಂದ ಆಗೋ ಲಾಭ ಮತ್ತು ನಷ್ಟದ ಬಗ್ಗೆ ಅಮಿತ್ ಶಾ ಮತ್ತು ನಡ್ಡಾ ಅವರಿಗೆ ಭಾಳ ಅದ್ಭುತವಾಗಿ ಮನವರಿಕೆ ಮಾಡಿಕೊಡ್ತಾರೆ ವಿಜೇಂದ್ರ ಮತ್ತು ಯಡಿಯೂರಪ್ಪ. ಹೈಕಮಾಂಡ್ ಜೊತೆ ಚರ್ಚೆಯ ನಂತರವೇ ಓಕೆ, ಹಾಗಿದ್ರೆ ನೀವು ಓಕೆ ಅಂತೀರಾ, ನೀವು ಗೆಲ್ಲಿಸ್ಕೊಡ್ತೀರಾ, ಗ್ರೀನ್ ಸಿಗ್ನಲ್. ಆಮೇಲೆ ವಿಜೇಂದ್ರ ಕೂಡ ಹಾಗೆ 28ಕ್ಕೆ ನಾನು ಗೆಲ್ಲಿಸ್ಕೊಡ್ಬೇಕು ಅಂತಂದರೆ ನನಗೆ ಈ ಥರ ಕೊಡಿ ಅಂತ, ನಾನು ಒಳ್ಳೆ ಕ್ಯಾಪ್ಟನ್ ಅಂದರೆ ಒಳ್ಳೆ ಪ್ಲೇಯರ್ ಕೊಡಿ ಅಂತ ಕೇಳ್ತಾರಲ್ಲ. ಶೆಟ್ಟರ್ ಆಪ್ರೇಷನ್ಗೆ ಇಳಿದದ್ದೇ ಮುನೇನಕೊಪ್ಪ ಅವರ ಮೂಲಕ. ಮುನೇನಕೊಪ್ಪ ಅವ್ರ ಹೋಗಿ ಮಾತಾಡ್ಕೊಂಬ ಅಂತೇಳಿ ಶೆಟ್ಟರ್ ಅವರನ್ನು ಡೆಲ್ಲಿಗೆ ಕರೆದೊಯ್ದಿದ್ದೇ ಶಿಷ್ಯ ಮುನೇನಕೊಪ್ಪ. ಯಾಕಂದರೆ ಬೇರೆಯವ್ರ ಜೊತೆ ಹೋದರೆ ಗೊತ್ತಾಗ್ಬಿಡ್ತದೆ ಅಂತೇಳಿ ಮುನೇನಕೊಪ್ಪ ರೀತಿಯಲ್ಲಿ ಹೋಗಿದ್ದಾರೆ. ಶೆಟ್ಟರ್ ಘರ್ ವಾಪಸಿ. ಹಾಗಿದ್ರೆ ಶೆಟ್ಟರ್ ಅವರ ಘರ್ ವಾಪಸಿ ಆಗಿದ್ಯಾಕೆ ನೋಡಿ. ಇಡೀ ಶೆಟ್ಟರ್ ಕುಟುಂಬ, ಅದನ್ನು ಅವ್ರು ಹೇಳ್ತಾ ಇದ್ರು. ಕೇವಲ ಶೆಟ್ಟರ್ ಅಲ್ಲ, ಶೆಟ್ಟರ್ ಅವರ ತಂದೆ ಭಾಳ ದೊಡ್ಡ ಹೆಸರು ಜನಸಂಘ, ಆಮೇಲೆ RSSನಲ್ಲಿ. ಶೆಟ್ಟರ್ ಇಡೀ ಕುಟುಂಬ ಜನಸಂಘಕ್ಕೆ ದುಡಿದಿದೆ. ಈ ಜಗದೀಶ್ ಶೆಟ್ಟರ್ ಪಾಪ ಕಾಂಗ್ರೆಸ್ಗೆ ಹೋಗಬಾರ್ದು ಅಂತ ಹೇಳೋದಿಲ್ಲ. ಅರೆ ಹಾಗಲ್ಲ, ಆ ಕಲ್ಚರ್ ಸೆಟ್ ಆಗಲ್ಲ ಅವ್ರಿಗೆ. ಆಮೇಲೆ ಒಂದು ದೊಡ್ಡ ಹೀರೋ ಥರ ಹೋಗ್ತಾಯಿದ್ರು. ಕಾಂಗ್ರೆಸ್ಸಲ್ಲಿ ಒಂದು ಬೇರೆ ರೀತಿಯಲ್ಲಿ ಇರಬೇಕಾಗತ್ತೆ. ಇಲ್ಲೆಲ್ಲ ಇಲ್ಲಿ ಕಲ್ಚರ್ ಬೇರೆ, ಅಲ್ಲಿ ಕಲ್ಚರ್ ಬೇರೆ. ಹಂಗೇನೆ ಕೆಲವರು ಕಾಂಗ್ರೆಸ್ಸಲ್ಲಿದ್ದವರು BJPಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಅದು ವಯಸ್ಸ ವರ್ಷ. RSS ಗರಡಿಯಲ್ಲಿ ಬೆಳೆದಿದ್ದ ಜಗದೀಶ್ ಶೆಟ್ಟರ್ ಅವರ ತಂದೆ ಅವರು ಎಲ್ಲರೂ ಕೂಡ RSS ಗರಡಿಯಲ್ಲಿ ಬೆಳೆದಂಥವರು. ಘರ್ ವಾಪಸಿ ಆದರೆ ಲೋಕಸಭಾ ಚುನಾವಣೆ ಟಿಕೆಟ್ ಕೊಡ್ತೇನೆ ಅಂತ ಒಂದು. ಆಮೇಲೆ ಘರ್ ವಾಪಸಿ ಮಾಡೋದಕ್ಕೆ ಪ್ರಹ್ಲಾದ್ ಜೋಶಿ ಕೂಡ ಮುಖ್ಯ ಕಾರಣ. ಇವರು ಇಲ್ಲದೇ ಇದ್ದರೆ ಹುಬ್ಬಳ್ಳಿ ಧಾರವಾಡ ಟಿಕೆಟ್ ಜೋಶಿ ಗೆಲ್ಲಬಹುದು, ಆದರೆ ತಿಣ್ಕಾಡಿ ಗೆಲ್ಲಬೇಕಾಗತ್ತೆ. ಇವರಿದ್ರೆ ಈಸಿ. ಒಂದು ಕಡೆ ಪ್ರಹ್ಲಾದ್ ಜೋಶಿ ಉತ್ತರ ಕನ್ನಡಕ್ಕೆ ಹೋಗುವಂಥ ಪ್ಲ್ಯಾನ್ ಕೂಡ ಮಾಡಿದ್ರಂತೆ. ಇನ್ನು ಹಾವೇರಿಯಿಂದ MP ಟಿಕೆಟ್ ಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾವೇರಿಯಲ್ಲಿ ಶಿವಕುಮಾರ್ ಉದಾಸಿ ಅವರು MP ಆಗಿದ್ದರು. ಕಳೆದ ಬಾರಿ ಅಲ್ಲಿ ನಡೆದಂಥ ಉಪಚುನಾವಣೆಯಲ್ಲಿ ಅವರ ತಂದೆ ತೀರ್ಕೊಂಡಾಗ, CM ಉದಾಸಿ ತೀರ್ಕೊಂಡಾಗ ಬಹುಶಃ ವಿಧಾನಸಭಾ ಚುನಾವಣೆಗೆ ಹೋಗಬೇಕು ಅಂತ ಶಿವಕುಮಾರ್ ಉದಾಸಿ ಆಸೆ ಪಟ್ಟಿದ್ರೇನೋ, ಆದರೆ ಟಿಕೆಟ್ ಸಿಗಲಿಲ್ಲ. ಅಲ್ಲಿ BJP ಸೋತೋಯ್ತು. ಆಗಲೇ ಅವರೊಂದು ನಿವೃತ್ತಿ ಘೋಷಣೆ ಮಾಡ್ತಾರೆ. ಮತ್ತೊಂದು ಕಡೆ ಹೇಳ್ತಾರೆ ಅವರಿಗೆ ಒಳ್ಳೆ ಬಿಸ್ನೆಸ್ ಇದೆ, ಅವರ ಪಾರ್ಟ್ನರ್ ಕಾರಣಕ್ಕಾಗಿ ಅವರು ಟಿಕೆಟ್ ನನಗೆ ಬೇಡ ಅಂತ ಹೇಳಿದ್ದಾರೆ ಅಂತ. ಹಾಗಾಗಿ ಅಲ್ಲಿ ಹಾವೇರಿ ಟಿಕೆಟ್ ಖಾಲಿ ಇದೆ, ಯಾರೂ ಇಲ್ಲ. ಈಶ್ವರಪ್ಪ ಪುತ್ರ ಕಾಂತೇಶ್ಗೆ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಈಗ ಜಗದೀಶ್ ಶೆಟ್ಟರ್ ಕೊಟ್ಟರೆ ಈಶ್ವರಪ್ಪ ಏನು ಹೇಳ್ತಾರೆ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ನಲ್ಲೇ ಇದ್ದರೆ ಮಂತ್ರಿ ಅಂತ ಆಗಲ್ಲ, ಅಷ್ಟು ಡಜನ್ ಇದ್ದಾರೆ. ಭವಿಷ್ಯ ಕೂಡ ಇಲ್ಲ. ಯಾಕಂದರೆ 5 ವಿಧಾನಸಭಾ ಚುನಾವಣೆಯಲ್ಲಿ BJP ಗೆದ್ದ ನಂತರ ಎಲ್ಲರೂ ಕೂಡ ಎಲ್ಲರೂ ಏನು ಅಂದ್ಕೊಂಡಿದ್ರು, 5 ವಿಧಾನಸಭಾ ಚುನಾವಣೆ ನಡೀತಲ್ಲ, ಕಾಂಗ್ರೆಸ್ ಬಂದುಬಿಟ್ಟಿದ್ದರೆ ಇವ್ರು ಹೋಗ್ತಾ ಇರಲಿಲ್ಲ. ನೆನ್ಬಿಟ್ಕೊಳ್ಳಿ, ಇವ್ರು ಹೋಗ್ತಾ ಇರಲಿಲ್ಲ. ಪಕ್ಷದ ಮೇಲೆ ಪ್ರೀತಿ ಇದೆ, ಟಿಕೆಟ್ ತಪ್ಪಿಸಿದವರ ಮೇಲೆ ಸಿಟ್ಟು ಕೂಡ ಇದೆ. ಯಾರಿಗೆ? ಜಗದೀಶ್ ಶೆಟ್ಟರ್ ಅವ್ರಿಗೆ. ಹಾಗಿದ್ರೆ ಶೆಟ್ಟರ್ BJPಗೆ ಬಂದರೆ ಏನು ಲಾಭ? ಶೆಟ್ಟರ್ ಕರೆ ತಂದಿದ್ದಕ್ಕೆ ಲಿಂಗಾಯತರ ಮುನಿಸು ಶಮನವಾಗುತ್ತೆ. ದೊಡ್ಡ ಮಟ್ಟದಲ್ಲಿ ನಾನು ಹೇಳ್ತಾ ಇಲ್ಲ, ಒಂದು 5% ಆದರು ಅವರ ಫಾಲೋವರ್ಸ್. 90% ಮುನಿಸು ಯಡಿಯೂರಪ್ಪ ಲಿಂಗಾಯತರಲ್ಲಿ 90%. ನಾನು ನಿಮಗೆ ಲೆಕ್ಕ ಕೊಡ್ತೀನಿ. ಯಡಿಯೂರಪ್ಪ ಇಲ್ಲದೆ ಎಷ್ಟು ಬಂದಿದೆ BJPಗೆ, ಯಡಿಯೂರಪ್ಪ ಇದ್ದಾಗ ಎಷ್ಟು ಬಂದಿದೆ, ಯಡಿಯೂರಪ್ಪ ಅವರು ಮುನಿಸಿಕೊಂಡ ಕಾರಣಕ್ಕಾಗಿ ಈ ಬಾರಿ ಕಾಂಗ್ರೆಸ್ಗೆ ಎಷ್ಟು ಲಾಭ ಆಗಿದೆ ಅಂತೇಳಿ. ಇವರು ಇದ್ದಾರೆ, ಇಲ್ಲ ಅಂತಲ್ಲ. 90% ಯಡಿಯೂರಪ್ಪ, ಇವರು ಮತ್ತು ಅವರು ಒಂದು 5% ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ಲಾಭ ಮಾಡಿದ್ರು ಶೆಟ್ಟರ್. ಅವರು ಸೋತಿರ್ಬೋದು, ಲಾಭ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಹುಬ್ಬಳ್ಳಿ ಧಾರವಾಡದಲ್ಲಿ ಜೋಶಿ ಗೆಲುವಲ್ಲಿ ಶೆಟ್ಟರ್ ಪಾತ್ರ ಬಹುದೊಡ್ಡದು.
ಈ ಬಾರಿ ಪ್ರಹ್ಲಾದ್ ಜೋಶಿ ಸ್ವಲ್ಪ ಹೆದರ್ಕೊಂಡಿದ್ರು. ತಿನ್ಕಾಡಿ ಗೆಲ್ಲಬೇಕಾಗಿತ್ತು, ಗೆಲ್ತಿದ್ರು, ತಿನ್ಕಾಡಿ ಗೆಲ್ಲಬೇಕಾಗಿತ್ತು. ಹಾಗಾಗಿ ಶೆಟ್ಟರ್ ಅವರನ್ನು ಕರೆತರಬೇಕು ಅಂತೇಳಿ ಯಡಿಯೂರಪ್ಪ ವಿಜಯೇಂದ್ರಗಿಂತ ಹೆಚ್ಚಾಗಿ ಪ್ರಹ್ಲಾದ್ ಜೋಶಿ ಉತ್ಸುಕರಾಗಿದ್ದರು. ಯಾಕಂದರೆ ನರೇಂದ್ರ ಮೋದಿ ಅವರ ನಂತರ ಭಾಳ ನಂಬಿಕೆಯ ವ್ಯಕ್ತಿ ಅಂತಂದರೆ ಪ್ರಹ್ಲಾದ್ ಜೋಶಿ. ಸೊ ಹಾಗಾಗಿ ಪ್ರಹ್ಲಾದ್ ಜೋಶಿ ಕೂಡ ಬಹಳ ಉತ್ಸುಕರಾಗಿದ್ದರು. ಆಮೇಲೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಟಿಕೆಟ್ ವಿಚಾರಕ್ಕೆ ಆದಂಥ ತಪ್ಪು ಮರುಕಳಿಸದಂತೆ BJP ಎಚ್ಚರಿಕೆಯನ್ನು ವಹಿಸಿದೆ. ಸೊ ಹಾಗಿರುವಾಗ ಈಗ ಸಿದ್ದರಾಮಯ್ಯ, ದೇವೇಗೌಡರು, DK ಶಿವಕುಮಾರ್ ಇದರ ಬಗ್ಗೆ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ನಾವು ಅವ್ರಿಗೆ ಟಿಕೆಟ್ ಕೊಟ್ಟು ಎಕ್ಸ್ ಚೀಫ್ ಮಿನಿಸ್ಟ್ರು ಅಂತೇಳಿ, ಮತ್ತು ಅವರು ಅಸೆಂಬ್ಲಿ ಚುನಾವಣೆಯಲ್ಲಿ ಸೋತರು ಅವ್ರ ಕ್ಷೇತ್ರದಲ್ಲಿ. ಆಮೇಲೆ MLC ಮಾಡಿದ್ದೀವಿ ನಾವು. ಸೊ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಅನ್ಯಾಯ ಆಗಿಲ್ಲ, ಅವಮಾನನೂ ಕೂಡ ಆಗಿಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ರಾಜ್ಯಕ್ಕೆ ಸುಮಾರು 1.25 ವರ್ಷ ಸಮರ್ಥ ನಾಯಕನಾಗಿ ಕೆಲಸ ಮಾಡಿದಂಥ ಜಗದೀಶ್ ಶೆಟ್ಟರು, ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದಂಥ ಜಗದೀಶ್ ಶೆಟ್ಟರನ್ನ ನೀವು ಪಕ್ಷಕ್ಕೆ ಕರ್ಕೊಂಡು ಬಂದು ಒಂದು ಮಂತ್ರಿ ಕೆಲಸ ಕೊಡಲಿಕ್ಕೆ ಕಾಂಗ್ರೆಸ್ಸಿನ ದೌರ್ಬಲ್ಯ ನೋಡ್ರಿ. ಐ ಆಮ್ ಟೆಲಿಂಗ್ ಯು, ಯಾರು ಬಿಟ್ಟು ಹೋಗಲ್ಲ. ಜಗದೀಶ್ ಶೆಟ್ಟರ್ ಏನು ಹೋಗಿದಾರೋ ಅದು ಬೇರೆ ವಿಚಾರ. ಬೇರೆಯವರು ಜನ ಅವ್ರನ್ನ 35,000 ಓಟಲ್ಲಿ ತಿರಸ್ಕರಿಸಿದ್ರು ಕೂಡ ನಾವು ಕಾಂಗ್ರೆಸ್ ಪಕ್ಷ ಭಾಳ ಗೌರವದಿಂದ ಅವ್ರನ್ನ ನಡೆಸ್ಕೊಂಡಿದ್ದೀವಿ. ಮಿಕ್ಕಿದ್ದು ಆತ್ಮಸಾಕ್ಷಿ ಮತ್ತು ಜನ ತೀರ್ಮಾನ ಮಾಡ್ತಾರೆ. ಎಕ್ಸಾಕ್ಟ್ಲಿ, ಎರಡು ಮಾತಿಲ್ಲ. ಕಾಂಗ್ರೆಸ್ ಏನು ಅವಮಾನ ಮಾಡಿದೆ ಅಂತಿಲ್ಲ. ಅವರು ಸೋತರು ಕೂಡ MLC ಮಾಡಿದೆ, ಅವರನ್ನು ಬಳಸ್ಕೊಂಡಿದೆ ಅವರು. ಬಟ್ ಒಂದೇನಂತಂದ್ರೆ ಜಗದೀಶ್ ಶೆಟ್ಟರ್ಗೆ ಆಗಬೇಕಲ್ಲ ಕಾಂಗ್ರೆಸ್ಸಲ್ಲಿ ಉಳ್ಕೊಳ್ಳೋದಕ್ಕೆ. ಜಗದೀಶ್ ಶೆಟ್ಟರ್ ಜಂಪಿಂಗ್ ಜಾಕ್ ಆ ಕಡೆ ಈ ಕಡೆ ಓಡಾಡಿದವರಲ್ಲ, ಅವ್ರಿಗೆ ಗೊತ್ತಿಲ್ಲ ಪಾಪ, ಸಾಧ್ಯ ಇಲ್ಲ. ಈಶ್ವರಪ್ಪನವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನೀವು ಕಾಂಗ್ರೆಸ್ಸಲ್ಲಿ ಸೇರಿಸಿದ್ರೆ ಹೆಂಗಿರಬೇಡ, ಹಾಗೇನು. ಸೊ ಹಾಗಿರುವಾಗ ಆ ಛಾತಿನೂ ಇಲ್ಲ ಯಡಿಯೂರಪ್ಪನವರೇ ಬೇರೆ ಪಕ್ಷ ಕಟ್ತೀನಿ ಹಂಗೆಲ್ಲ ಛಾತಿನೂ ಇಲ್ಲ ಅವ್ರ ಹತ್ರ. ಆದರೆ ಒಂದು ಮಜಾ ಏನಪ್ಪ ಅಂತಂದರೆ, ಈಗ ಶೆಟ್ಟರ್ BJPಗೆ ವಾಪಸ್ ಹೋದ್ರಲ್ಲ, ಹುಬ್ಬಳ್ಳಿ ಧಾರವಾಡ ಕಾಂಗ್ರೆಸ್ ನಾಯಕರು ಫುಲ್ ಬೇಸರಾಗಿದ್ದಾರೆ ಅಂದ್ಕೊಂಡ್ರಾ? ಇದು ವೆರಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಫುಲ್ ಖುಷಿ ಅಂತೆ ಕಾಂಗ್ರೆಸ್ ನಾಯಕರು ಅಲ್ಲಿ, ಫುಲ್ ಖುಷಿ, ಫುಲ್ ಪಟಾಕಿ ಸಿಡಿಸಿ ಸಂಭ್ರಮ ಬಿಟ್ಟು ಹೋಗಿದ್ದಕ್ಕೆ. ಇದೊಂದು ವಿಶೇಷಪ್ಪ. ಶೆಟ್ಟರ್ ಮತ್ತೆ BJP ಸೇರಿದ್ದಕ್ಕೆ ಫುಲ್ ಖುಷಿಯಾಗಿ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಕೈ ನಾಯಕರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ. ನೋಡಿ, ಫುಲ್ಲು ಹೋಗ್ಬಿಟ್ರು ಅಂತ.